ರಣರಂಗವಾಗಿ ಹೋಯ್ತು ದೆಹಲಿಯ ಜಂತರ್ ಮಂತರ್. ಅಮಿತ್ ಶಾ ಭೇಟಿಯಾದ ಸಚಿವ ಧರ್ಮೇಂದ್ರ ಪ್ರಧಾನ್. ದೆಹಲಿಯಲ್ಲಿ ವಿದ್ಯಾರ್ಥಿಗಳಿಂದ ತೀವ್ರಗೊಂಡ ಪ್ರತಿಭಟನೆ. ಸಂಸತ್ ಭವನದ ಕಾಂಪೌಂಡ್ನಲ್ಲಿ ಸಚಿವರ ಸಮಾಲೋಚನೆ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಹೆಚ್ಚಾಯಿತು ರಾಜೀನಾಮೆ ಚರ್ಚೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು, ರಾಜೀನಾಮೆ ಪಡ್ಕೊಳ್ಳುತ್ತಾ ಸರ್ಕಾರ. ರಣರಂಗವಾಯ್ತು ದೆಹಲಿಯ ಜಂತರ್ ಮಂತರ್. ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ ಅವರು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ. ಬಿಜೆಪಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಇಷ್ಟೋ ತನಕ ಕೇಳಿರ್ಲಿಲ್ಲ. ಯಾಕೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಇಟ್ಕೊಂಡಿದ್ದೀರಾ? ನೋಡ್ಬೇಕಾಗಿದ್ದ ಕೆಲಸ ಅವ್ರದ್ದೇ ಇತ್ತಲ್ವಾ? ಪ್ರಶ್ನೆ ಪತ್ರಿಕೆ ಸೋರ್ತಿದ್ಯೋ ಸೋರ್ತಾ ಇಲ್ವೋ, ವಿದ್ಯಾರ್ಥಿಗಳಿಗೆ ನಷ್ಟ ಆಗ್ತಿದ್ಯೋ ಆಗ್ತಾ ಇಲ್ವೋ ಅಂತ ನೋಡ್ಕೋಬೇಕಾಗಿದ್ದ ಜವಾಬ್ದಾರಿ ಅವ್ರದ್ದೇ ಇತ್ತಲ್ಲ. ಪ್ರತಿ ಸಲವೂ ಕೂಡ ನೀಟ್ ಎಕ್ಸಾಮ್ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿರ್ತಾರೆ. ಏನ್ ಮಾಡ್ಬೇಕು ಅವರು? ದಿನ ಅದನ್ನೇ ಓದ್ತಾ ಕೂತ್ಕೊಳ್ಬೇಕಾ? ಯಾಕೆ ಅವರನ್ನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬಾರ್ದು ಅಂತ ಕೂತ್ಕೊಂಡಿದ್ದೀರಾ ನೀವು? ಮತ್ತೊಂದು ನೇಪಾಳವನ್ನಾಗಿ ಮಾಡಬೇಡಿ. ದೆಹಲಿಯನ್ನ ಯೂತ್ಸ್ಗಳನ್ನೆಲ್ಲ ರೊಚ್ಚಿಗೇಳುವಂತೆ ಮಾಡಿದ್ರೆ ಪರಿಸ್ಥಿತಿ ಸರಿ ಇರಲ್ಲ. ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇರೋದು. ಏನಾಯ್ತು ನೇಪಾಳದಲ್ಲಿ? ಏನಾಯ್ತು ಬಾಂಗ್ಲಾದೇಶದಲ್ಲಿ? ವಿದ್ಯಾರ್ಥಿಗಳನ್ನ ಎದುರಾಕೊಂಡು ಜೀವನ ಮಾಡಕ್ಕಾಗತ್ತಾ? ಬಿಸಿ ರಕ್ತ ಅದು. ಹೊಡ್ತಾ ತಿನ್ಸ್ಕೊಳ್ಳೋಕ್ಕೂ ರೆಡಿ ಇರುತ್ತೆ ಪೊಲೀಸರ ಹತ್ರ. ನೋಡ್ಕೊಳ್ರಿ ಸ್ವಲ್ಪ. ಹೆಂಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಸ್ಕೊಳ್ಳಿ. ಸಂಸತ್ಗೂ ಅವ್ರು ಹೋಗಿ ನುಗ್ತಾರೆ. ನೆಕ್ಸ್ಟ್ ಬಂದ್ರೆ ದೆಹಲಿಗೂ ಕೂಡ ಇದು ಮಾಡ್ತಾರೆ. ಸಂಸತ್ ಒಳಗೂ ನುಗ್ತಾರೆ. ಎಲ್ಲ ಬದಿಗೂ ಬರ್ತಾರೆ ಅವರು. ಅವರಿಗೆ ಒಂದಿಷ್ಟು ಜನ ಪಕ್ಷದವರು ಕೂಡ ಸಾಥ್ ಕೊಡ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವ್ರು ಇಟ್ಕೊಂಡು ಏನ್ ಮಾಡ್ತೀರಾ ನೀವು?